Avo
ಕಾರ್ಯಕ್ರಮ ವೇದಿಕೆ ಹೌದಾ नमः ओम नीललोहिताय नमः ओम शंकराय नमः ओम शूलपाणये नमः ओम भक्तवत्सलाय नमः ओम भवाय नमः ओम शर्वाय नमः ओम त्रिलोकेशाय नमः ओम शितिकंठाय नमः ओम शिवप्रियाय नमः ओम उग्राय नमः ओम अंधकासुरसूदनाय नमः ओम गंगाधराय नमः ओम ललाटाक्षाय नमः ओम मृगपाणये नमः ओम जटाधराय नमः ओम कवचे नमः ओम कठोराय नमः ओम त्रिपुराय नमः ओम पंचवक्त्राय नमः ओम सदाशिवाय नमः ओम विश्वेश्वराय नमः ओम वीरभद्राय नमः ओम गणनाथ यमुना ತುಂಗಭದ್ರಾ ರಂಗಮಂಟಪ ಸಂಗಗೆ ಗಂಗಾ ಯಮುನಾ ತುಂಗಭದ್ರಾ ರಂಗಮಂಟಪ ಸಂಗಗೆ ಕಾಶಿ ಸ್ಥಳದಲ್ಲಿ ವಾಸ ಮಾಡಿದ ದೇಶದ ಅಧಿಕಾರ ಈಚೆಗೆ ಕಾಶಿ ಸ್ಥಳದಲ್ಲಿ ವಾಸ ಮಾಡಿದ ದೇಶದ ಅಧಿಕಾರ ಈಚೆಗೆ ಸಹಸ್ರಗಳದ ಸೊಬಗಿನಲ್ಲಿ ಸೂಸಲಾಡುವ ಸಾಮಗೆ ಯಾತುವೆ ನಾರುತಿ ಮುತ್ತೂರಲ್ಲಿರುವಂತ ಉತ್ತಮ ಶ್ರೀ ಗುರು ನಿರಂಜಾನಿತ ಉತ್ತಮ ಶ್ರೀ ಗುರು ಕಳೆದು ಬೋಧಾವರವ ಹೇಳಿದ ಪರಮಗೆ ಶರಣು ಬಂದನು ಕರೆದು ಬೋಧಾವರವ ಹೇಳಿದ ಪರಮಗೆ ಆರು ಮೂರು ಶರದಂತ ದೂರ ಮಾಡುವ ಧೀರಗೆ ಯಾತುವೇನಾಂತ ಉತ್ತಮ ಶ್ರೀ ಗುರು ನಿರಂಜಾನಿಗೆ ಕರ್ಪೂರ ರುಚಿ ಬೆಳಗಿರೆ ಕಾರುಣ್ಯ ಮುರುಘರ ದೇವಗೆ ಕರ್ಪೂರ ಕಂದರ ನಿಗಮ ಗೋಚರ ಬಾಲ ಕಾರುಣ್ಯ ಮುರುಘರ ದೇವಗೆ ವಾರಿ ಜೋತ್ವರ ಶಿರವ ಹರಿದನು ನಾರಹರ ಮಹಾದೇವಗೆ ವಾರಿ ಜೋತ್ವರ ಶಿರಹರ ಮಹಾದೇವಗೆ ಘೋರ ದುರಿತವ ದೂರ ಮಾಡುವ ಘೋರ ದುರಿತವ ದೂರ ಮಾಡುವ ಪಾರ್ವತಿ ಅರಸಗೆ ಧರೆಯೊಳದಿಕ ಮೆರವ ಸೊನ್ನಲ ಧರೆಯೊಳದಿಕ ಮೆರವ ಸೊನ್ನಲ ಪುರದ ಶಿಖರ ದೇವಗೆ ಕರ್ಪೂರಾರುತಿಗಳಾಗಿರೆ ಕರ್ಪೂರಾರುತಿಗಳಾಗಿರೆ ಕಾರುಣ್ಯ ಮುರಹರ ದೇವಗೆ हर हर वचनेयं देवता है ओम श्री सद्गुरु नागलिंग परमहंस महाराज की जय सद्गुरु सदानंद शिवाजी महाराज की जय श्री गुरु संगम शिवाचार्य महाराज की जय श्री गुरु सुडिंगेश्वर महाराज की जय जगन्नाथ बोला पुंडली वरद विठ्ठल श्री ज्ञानदेव तुकाराम पंढरनाथ महाराज की जय पशु कल्याण के हे शिव कल्याण के ज्ञान चंद्रन जो यंदु पारी ब्रह्मानंदन
ಗುರುಕುಲಕ್ಕೆ ಮುಟ್ಟಿ ಜೋ ಜೋ ಹೀಗೆ ಈಶಾನದಿಂದ ಗುರುಕುಲಕ್ಕೆ ಮುಟ್ಟಿ ಜೋ ಜೋ ಗುರುನಾಗಲಿಂಗ ಪರಮಹಂಸರು ನಿಹಾರದಲ್ಲಿ ಇರುತ್ತೆಯರು ಭಕ್ತರ ಸೇವಾ ಮಲಗಾನವೆಂಬ ಪುರದೊಳಗಿರುವ ಬಲವಾದ ಸಂಸಾರ ತ್ಯಾಗ ಮಾಡಿರುವ ನಡುವಿನ ಗುರುಪಾದ ಕಂಡುಕೊಂಡಿರುವ ಹೀಗೆ ಛಲದಿಂದ ಷಡ್ವರ್ಗ ಹಿಡಿದು ಕಟ್ಟಿರುವ ಜೋ ಜೋ 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 ಜಾತಿ ಸೂತಕವೆಂಬ ಮಾತು ನಿಮಗಿಲ್ಲ ಆತುರದಿ ತಿಳಿದೀರಿ ಶ್ರೀ ಗುರುವಿನ ಕೀಲ ಮುಕ್ತಿನ ತಿರುವ ಮನವ ನಿರ್ಮಲ ಹೀಗೆ ತತ್ವ ತಾತ್ವಿಕದಳು ನಿಮ್ಮಯ ಮೂಲ ಜೋ ಜೋ ಹೀಗೆ ತತ್ವ ತಾತ್ವಿಕದಲ್ಲಿ ನಿಮ್ಮಯ ಮೂಲ ಜೋ ಜೋ ಹೀಗೆ ತತ್ವ ತಾತ್ವಿಕದಲ್ಲಿ ನಿಮ್ಮಯ ಮೂಲ ಜೋ ಜೋ ನಿತ್ಯ ಸದಾಶಿವನ ಆಡ ಎನ್ನುತ್ತಲೇ ನಿತ್ಯ ಕಾಲದಲ್ಲಿ ಪದಲ ಮಾಡುತ್ತಲೇ ಮತ್ತು ನಿತ್ಯಕ್ಕೆ ಬೇರೆಯಾಗುತ್ತಲೇ ಹೀಗೆ ಆತುರದಿ ಬ್ರಹ್ಮ ಅರಿಯುತ್ತಲೇ ಜೋ ಜೋ ಹೀಗೆ ಆತುರದಿ ಬ್ರಹ್ಮ ಹೀಗೆ ಆತುರದಿ ಪರತರ ಬ್ರಹ್ಮ ಅರಿಯುತ್ತಲೇ ಜೋ ಜೋ ಹೀಗೆ ಆತುರದಿ ಬರ್ತಾರ ಬ್ರಹ್ಮ ಅರಿಯುತ್ತಲೇ ಜೋ ಜೋ ತಮ್ಮಲ್ಲಿ ತಮ್ಮನ್ನು ತಾವೇ ಅರಿತವರು ತಮಗೆ ಆನಂದ ತಾವೇ ಪಡೆದವರು ತಮ್ಮನ ಧನವನ್ನು ಅರ್ಪಿಸಿದವರು ಹೀಗೆ ಘನವಾದ ಆತ್ಮನ್ನ ಗುರುತು ಹಿಡಿದವರು ಜೋ ಜೋ 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 ಆಡುವ ಸರ್ಪವನ್ನು ಹಿಡಿದು ಆಡಿದರು ಹಾಡುವ ಇಂದ್ರಿಯಗಳ ಕಡೆಗೆ ಮಾಡಿದರು ಕಾಡಿನೊಳಗೆ ಕುಳಿತು ತಪವ ಮಾಡಿದರು ಹೀಗೆ ಬೇಡಿದ ಭಕ್ತರಿಗೆ ಫಲವ ನೀಡಿದರು ಜೋ ಜೋ 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 ಸತ್ಯ ಸದಾನಂದ ಸಾಧು ಮೂರ್ತಿಗಳು ನಿತ್ಯಾದಿ ಇರುತ್ತೆಯರು ಮಲಗಾನಾಡೋಳು ಮತ್ತೆ ಪಾಡುತ್ತ ನಿತ್ಯ ಆತನ ಬದನೆಗಳು ಹೀಗೆ ಕ್ಷೇತ್ರ ಮಲಗಾನ ಪುರದೋಳಿರುತ್ತೆಯರು ಜೋ ಜೋ 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 ಆತ್ಮಾನಂದದ ಸತ್ಯ ಸರಿಯೊಳಗೆ ತತ್ವದ ಅನುಭವ ಆನಂದದೊಳಗೆ ರಾತ್ರಿಯ ಕಾಲದಿ ನಿದ್ರಾ ನಿಜದೊಳಗೆ ಹೀಗೆ ನಿತ್ಯ ಜಯವನ್ನು ಕೊಟ್ಟರು ಶಿವಗೆ ಜೋ ಜೋ ಹೀಗೆ ನಿತ್ಯ ದೇಹವನ್ನು ಕೊಟ್ಟರು ಶಿವಗೆ ಜೋ ಜೋ ಹೀಗೆ ನಿತ್ಯ ದೇಹವನ್ನು ಕೊಟ್ಟರು ಶಿವಗೆ ಜೋ ಜೋ ಹೀಗೆ ನಿತ್ಯ ದೇಹವನ್ನು ಕೊಟ್ಟರು ಶಿವಗೆ ಜೋ ಜೋ ಆಗಲೇ ಸದ್ಭಕ್ತ ಜನರೆಲ್ಲ ಕೂಡಿ ಸಾಗಿ ಸದ್ಗುರುವಿನ ಸೇವೆಯ ಮಾಡಿ ದ್ವಿತೀಯ ಸೋಮವಾರ ಭಾದ್ರಪದ ನೋಡಿ ಹೀಗೆ ಜ್ಯೋತಿಯನ್ನು ಮೆರೆಸಿದರು ಗಾಯನವ ಪಾಡಿ ಜೋ ಜೋ ಹೀಗೆ ಜ್ಯೋತಿಯನ್ನು ಬೆಳೆಸಿದರು ಗಾಯನವ ಪಾಡಿ ಜೋ ಜೋ ಹೀಗೆ ಜ್ಯೋತಿಯನ್ನು ಮೆರೆಸಿದರು ಗಾಯನವ ಪಾಡಿ ಜೋ ಜೋ ಹೀಗೆ ಜ್ಯೋತಿಯನ್ನು ಬೆಳೆಸಿದರು ಗಾಯನವ ಪಾಡಿ ಜೋ
ಚಂದ್ರನ ಜೋ ಎಂದು ಪಾಡಿರಿ ಬ್ರಹ್ಮಾನಂದನ ಹೀಗೆ ಜೋ ಎಂದು ಎತ್ತಿರಿ ತ್ಯಾಗಾನಂದನ ಜೋ ಜೋ 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 ಜೈ ಮಂಗಲಂ ಜೈ ನಮೋ ಪಾರ್ವತೇಶ್ವರ ಕೆಲವು ನಿಮಿಷಗಳಲ್ಲಿ ನಮ್ಮ ಈ ಒಂದು ಗುರು ವಿರಕ್ತ ವೇದ ಧರ್ಮ ಸಭೆ ಪ್ರಾರಂಭಗೊಳ್ಳುತ್ತದೆ. ಕಾರಣ ಎಲ್ಲ ತಾಯಂದಿರು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಆಸನಗಳ ವ್ಯವಸ್ಥೆ ಇದೆ, ಅಲ್ಲಿ ಬಂದು ಆಸೀನರಾಗಿ ಕಾರ್ಯಕ್ರಮ ಬೇಗನೆ ಪ್ರಾರಂಭಗೊಳ್ಳಲು ಅನುವು ಮಾಡಿಕೊಡ್ಬೇಕಂತ ನೋಡ್ಬಾರ ಅಲ್ಲೇ ತಿರ್ಸೋದಂತ ಮಾತು ಈ ಕಡೆ ನೋಡಕ್ ಹೋಗ್ಬೇಕು. ಹಲೋ ಹಾಂ पदेश्वर महादेव सदगुरु सदानंद शिव योगी महाराज की
गुरुपुट्टराजेश्वराज की जय मंगल जय नमः पार्वती पदे शिवर महादेव ತಮ್ಮ ಸುಮಧುರ ಕಂಠದಿಂದ ಸುಶ್ರಾವ್ಯವಾಗಿ ಪ್ರಾರ್ಥನೆ ಗೀತೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಖ್ಯಾತ ಗಾಯಕರಾದ ಷಣ್ಮುಖಕುಮಾರ್ ಹುಗಾರ್ ಹಾಗೂ ಖ್ಯಾತ ತಬಲಾ ವಾದಕರಾಗಿರ್ತಕ್ಕಂಥ ಮಹೇಶ್ ಕುಮಾರ್ ಹಿರೇಮಠ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಸದ್ಗುರು ಸದಾನಂದ ಶಿವಯೋಗಿಗಳ ಪುಣ್ಯ ಸ್ಮರಣೋತ್ಸವ 50ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಗುರು ವಿರಕ್ತ ವೇದ ಧರ್ಮ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರನ್ನ ಅತ್ಯಂತ ಕುಮಾರ್ ಸೋಮಗೌಡ ಒಟ್ಟಾರವರು ಬಂದು ಪೂಜೆಗೆ ಗೌರವ ಸಮರ್ಪಣೆ ಮಾಡಬೇಕು. ನಾವು ಬದಲಾವಣೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂಸ್ಕಾರದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಆಚರಣೆಯಲ್ಲಿ, ನಮ್ಮ ವಿಚಾರಗಳಲ್ಲಿ. 50 ವರ್ಷ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ನಮ್ಮ ಸದಾನಂದ ಇನ್ನೂರು ಆಮೇಲೆ ಶೇಖರ್ ಅವರು ನನಗೆ 2 ತಿಂಗಳ ಹಿಂದೆನೇ ಫೋನ್ ಮಾಡಿದ್ರು, 50 ವರ್ಷದ ಮಾಡ್ತೀವಿ ಅಂತ ಹೇಳಿ. ಬಹಳ ಒಳ್ಳೇದು ಅಂತಂದ್ವಿ. ಯಾಕಂದ್ರೆ 50 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ, ಸುಮಾರು ನಾವು 25-30 ವರ್ಷದಿಂದ ನೋಡ್ತಾ ಇದ್ದೇವೆ. ನಾವು ಚಿಕ್ಕವರಾಗಿದ್ದಾಗಿದ್ದಾಗ ಈ ಮಠದಲ್ಲಿ ಸುಮಾರು ಒಂದು 10-12 ಜನ ಒಟ್ಟಾರೆ ದೊಡ್ಡ ಗೌಡ್ರನ್ನ ಹಿಡ್ಕೊಂಡು ಒಂದು 10-12 ಜನ ಅವರು ಸೇವೆ ಮಾಡ್ಕೊಂಡು ಇಲ್ಲಿವರೆಗೂ ನಮ್ಮ ಹಸರೆಡ್ಡಿಯವರು ಎಲ್ಲರೂ ಸಹಿತ ಬಸಪ್ಪಣ್ಣ ನಿನ್ನೂರವರು ಇವರೆಲ್ಲ ಇಲ್ಲಿ ಕಾಂತಗೌಡರು, ನಂತರ ಈಗ ನಮ್ಮ ರಾಮನಗೌಡರು ಸೇವೆ ಮಾಡ್ಕೊಂಡು ಬಂದಾರೆ. ಎಲ್ಲರೂ ಹೆಸರು ಹೇಳೋದು ಬೇಡ, ಆದ್ರೆ ಅವ್ರ ನಂತರ ಯಾರು ಅಂತಕ್ಕಂಥದ್ದು ನಮ್ಗೆ ಇನ್ನೂ ಪ್ರಶ್ನೆ ಇದೆ.
ಮಾತೊಳಗ ಮುಗಿಸ್ತೀನಿ. ನಾನು ಏನೈತಿ ಈಗ ಮಾತಾಡಕತ್ತೀನಿ, ಇಲ್ಲ ಅನ್ನಂಗಿಲ್ಲ. ಸ್ವಲ್ಪ ಏನ್ರ ತಪ್ಪು ತಡೆಗಳಿದ್ರ ನಿಮ್ಮ ಮಗ ಅಂತೇಳಿ ಏನೈತಿ ತಿಳ್ಕೊಂಡ್ ಹೊಟ್ಟಿ ಒಳಗೆ ಹಾಕೊಳ್ರಿ. ಈಗ ನಮ್ಮ ಮಾಂತೇಶ್ವರ ಗುರುಗಳ ಮಾರ್ಗದರ್ಶನದೊಳಗ ಇನ್ನೂ ಅಭಿವೃದ್ಧಿಯನ್ನ ಹೊಂದೈತಿ. ಆದ್ರೆ ನಾವೆಲ್ಲರೂ ಬರ್ತೇವೆ, ಅವ್ರು ಹೇಳ್ದಂಗೆ ಏನೈತಿ ಪೂಜೆ ಮಾಡ್ತೇವಿ, ಅದೇ ರೀತಿ ಜಾತ್ರೆ ಮಾಡ್ತೇವಿ, ಮನೆಗೆ ಹೋಗಿ ಬಿಡ್ತೇವಿ. ಹಂಗ ಬೇಡ. ಈ ವೇದಿಕೆ ಮೇಲೆ ಅಪ್ಪಂಗಳವರದಾರ, ಅವರ ಮಾರ್ಗದರ್ಶನದೊಳಗ ನಾವ್ ಇನ್ನೂ ಆದಷ್ಟು ಮುಂದುವರಿಬೇಕಾಗ್ತದೆ. ಗುರು ಭಕ್ತಿ ಅಂದ್ರೆ ಹೆಂಗ ಅನ್ನಕ ಕೆಲವೊಂದಿಷ್ಟ ವಿಚಾರಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅರ್ಜುನ ಮಹಾಸ್ವಾಮಿಗಳ ಅಪ್ಪುಗಳು ಏನೈತಿ, ನಗರದಿಂದ ಅಪ್ಪುಗಳು, ಅವರು ಕೂಡ ಏನೈತಿ ನಮ್ಮ ಮಾರ್ಗದರ್ಶನ ಹೇಳಕತ್ತಾರೆ. ಈಗ ಹಂಗೇನೈತಿ ಒಬ್ಬೊಬ್ಬ ಗುರುಗಳಿಂದ ಏನೈತಿ ಮಾರ್ಗದರ್ಶನವನ್ನ ಪಡೆದು ಸ್ವಯಂ ಪ್ರೇರಿತವಾಗಿ ಒಂದು ಮಠವನ್ನ ಏನೈತಿ ಭಕ್ತರಿಂದ ಮಠ ಐತಿರು. ಇನ್ನೂ ಒಂದ್ ಏನೋ ಹೇಳ್ತಿರ್ತಾರೆ, ಅಜ್ಜ ಹೇಳಿದ ಮಾತು ನೆನಪಿನೊಳಗ ಮಠದ ಶಾಲೆಯನ್ನು ಹೊದಿಸಿ ಗೌರವ ಸಮರ್ಪಣೆಯನ್ನು ಮಾಡುವುದರ ಮೂಲಕ ಅವರಿಗೆ ಆಶೀರ್ವಾದವನ್ನ ದಯಪಾಲಿಸ್ತಾ ಇದ್ದಾರೆ. ಈ ಭಜನಾ ಮೇಳ ಶತಮಾನವನ್ನ ಕಂಡಿರ್ತಕ್ಕಂಥ ಭಜನಾ ಮೇಳ, ಅತ್ಯಂತ ಐತಿಹಾಸಿಕವಾಗಿ ಈ ಭಜನಾ ಮೇಳ ಇದೆ. ಇದನ್ನ ಪೂಜ್ಯರ ಕರೆಗೆ, ನಮ್ಮ ಶ್ರೀಮಠದ ಸಮಿತಿಯವರ ಕರೆಗೆ 28 ಜನ ದಯಪಾಲಿಸ್ತಾ ಇದ್ದಾರೆ. ಮೊದಲು ಬೆಳಗ್ಗೆ ನಾನು ಬಿಟ್ಟು ಹೋಗೋದಕ್ಕೆ ಹೋದ್ರು ಅರ್ಥ ಮಾಡ್ತೀನಿ. ನೀ ಬಾಲ ಗಾಡಿ ತೊಗೊಂಡ ಗಾಡಿ ನೋಡಿ ಇಲ್ಲ ಎಲ್ಲಿ ಸೌಕಾಸ್ ಬಾ, ನಾ ಇಬ್ಬರು ಹೋಗ್ತೇವೆ. ಓಕೆ आप जाएंगे फंक्शन मुझे ನೋಡೋಣ ಇಲ್ಲ ಫಂಕ್ಷನ್ ನಾವು ಹೋಗ್ತೀನಿ. ಗಾಡಿ ತೊಗೊಂಡು ನಾಳೆ ಬಾರ, ನಾಳೆ ನೋಡೋ ಇವತ್ತೊಂದು ದಿನ ಹೋಗೋಣ ಅಡ್ಡಾಡೋಣ. ಅವ್ರು ನೋಡೋ ಸ್ವಾಮಿ ಎಷ್ಟು ವಾಚ್ ನನಗೆ ಸ್ವಾಮಿ ನೋಡಲ್ಲ ಎಷ್ಟು ಸಿಟ್ಟಿಲ್ಲ ನಾಳೆ ಇಂಪಾರ್ಟೆಂಟ್ ನಾಳೆ ಇಂಪಾರ್ಟೆಂಟ್ ಅದು ಇದು ಬರ್ತಿದ್ದಿಲ್ಲ ವಾಚ್ 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 ಹಾಕೊಂಡಿದ್ದು ಚಪ್ಪಾಳೆಯನ್ನ ತಟ್ಟು. ಅವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ನಿಮ್ಮ ಕರೆಗೆ ಆಗಮಿಸಿ ಅವರು ಸೇವೆಯನ್ನ ಕೈದಿದ್ದಾರೆ. ಅಂತವರಿಗೆ ಒಂದೆರಡು ಚಪ್ಪಾಳೆಗಳನ್ನ ತಟ್ಟಿ ಅಭಿನಂದನೆಯನ್ನು ಹೇಳಬೇಕು. ಸುವರ್ಣ ಮಹೋತ್ಸವದ ಈ ಕಾರ್ಯಕ್ರಮದ ದಿವ್ಯ ಸಂಗ್ರಾಮದಲ್ಲಿ ಅಲಂಕೃತರಾಗಿರ್ತಕ್ಕಂತಹ ಮಾತೃಹೃದಯದ ಮಾಂತರು, ಕರುಣೆ ಉಳ್ಳವರು ಹಾಗೂ ದೇವ ಸದಾನಂದನ ಸ್ಥಾನದಲ್ಲಿ ಅನುಷ್ಠಾನ ಗೈದಿರ್ತಕ್ಕಂಥ ಬಿದೈ ಅಪ್ಪಾಜಿಯವರ. ಆದರೆ ಇಂಥ ಕಾರ್ಯಕ್ರಮ ಅಂತಕ್ಕಂಥ ಆಗಬೇಕಾದ್ರೆ ಯಾವ ಸದಾನಂದ ಶಿವಯೋಗಿಗಳು ಮಾಡಿರ್ತಕ್ಕಂಥ ತಪಸ್ಸು, ಅದರ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಈಗ ನಮ್ಮ ಪೂಜ್ಯರು ಹೇಳಿದರು, ಗುರು ನಿಮ್ಮೆಲ್ಲರಿಗೂ ಕೂಡ ನಿರಂತರವಾಗಿ 12 ದಿನಗಳ ಪರ್ಯಂತ ಸಂಗೀತ ಸುಧೆಯನ್ನ ನಿಮ್ಮೆಲ್ಲರಿಗೂ ನೀಡುವುದರ ಮೂಲಕ ನಿಮ್ಮ ಮನಸ್ಸನ್ನು ರಂಜಿಸಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ಸಂಗೀತ ಲೋಕದಲ್ಲಿ ತೇಲಿಸಿದ್ದಾರೆ ಅಂತ ಕಲಾವಿದರಿಗೆ ಈಗ ಪರಮ ಪೂಜ್ಯರು ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಆಶೀರ್ವಾದವನ್ನ ದಯಪಾಲಿಸ್ತಾ ಇದ್ದಾರೆ. ವಿರಕ್ತ ಮಠದ ಪರಮ ಪೂಜ್ಯ ಮಮದಾಪುರ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ಕೂಡ ಪಾಲ್ಗೊಳ್ಳಬೇಕು. ಪರಮ ಗುರು ಸ್ಮರಣೋತ್ಸವ ಕಾರ್ಯಕ್ರಮ. ಗುರು ಅಂದ್ರೆ ಗೊತ್ತಿರಬೇಕು, ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಎಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ,
ಯಾರು ನಮ್ಮನ್ನ ಕೊಂಡೊಯ್ತಾರಲ್ಲ ಅವರಿಗೆ millions you have bought to cleanse their body. ಏನು ಚಲೋ ಹೇಳ್ತಾರ, ಅಂಗದ ಮಲಿನವ ಕಳೆಬವರು ಕೋಟ್ಯಾನುಕೋಟಿ ಮನಸ್ಸಿನೊಳಗೊಂದಿಷ್ಟು ಮಾಲಿನ್ಯರಲ್ಲ, ಇದನ್ನು ತೊಳೆಯವರು ಬೇಕಲ್ಲ. ಇದನ್ನು ಈ ಜಗತ್ತಿನೊಳಗ ಮನದ ಮಾಲಿನ್ಯವನ್ನ ತೊಳೆಯುವಂಥವ್ರು ಯಾರಾದರೂ ಇದ್ರ ಅವರೇ ನಿಜವಾದ ಸದ್ಗುರುಗಳು ಅನ್ನೋದನ್ನ ಮರಿಬಾರದು. ಅಂತಹ ಕೆಲಸ ಕಾರಣ ಆಗ್ತದೆ ಅಂತ ಅವಾಗ ಕಡ್ಡಿಗೆ ಕೊಡ್ತಾನೆ. ಕೊಟ್ಟ ಬಳಿಕ ಹೇಂಗ ಬೀಡಿ ಹೊತ್ತಿಸಿ 1, 2, 3 ಜೂರಿ ಜಗ್ಗಿ ಹೇಂಗ ಹೊಗಿಬಿಟ್ನು ಅಂದ್ಬಿಟ್ಟು ಆನಂದ ಆಗ್ತದೆ. ಆನಂದದ ಅಲಿಯೊಳಗೆ ಏನಂತಾರ, ನನ್ನ ಬೀಡಿ ಹಚ್ಚಾಕ ಕಡ್ಡಿಗೆ ಕೊಟ್ಟೆ ಅಂದ ಬಳಿಕ ಇದನ್ನ ಯಾವಾಗಲೂ ಅವರ ಇದರ ಮೇಲೆ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ SC ಪಾಟೀಲ್ DGM ಸಾಹೇಬರು, ಇದೇ ಸಕ್ಕರೆ ಕಾರ್ಖಾನೆ DGM ಸಾಹೇಬರಿಗೆ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕಂತ ಹೇಳಿ ಅವರಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಸುಮಾರನ್ನು ಹಾಕಬೇಕು ಅಂತ ಹೇಳ್ಕೊಂಡು ಹೇಳಿ ನಾನು ಮತ್ತೊಬ್ಬ ಸೌರರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದನ್ನು ಬಂದು ಮಾಲಾರ್ಪಣೆಯನ್ನು ಮಾಡಬೇಕು. ಇನ್ನು ಮೇಲೆ ಒಂದು ಮಾತನಾಡಪ್ಪ ಅಂತಂದ್ರೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಅವರ ಪುತ್ರರಾಗಿರ್ತಕ್ಕಂಥ ಗೋವಿಂದಪ್ಪ ಗುರುಸಿದ್ದಪ್ಪ ಅಂಬಳಿಜೇರಿಯವರು ವೇದಿಕೆಯ ಮೇಲೆ ಬಂದು ಶ್ರೀಗಳವರಿಂದ ಆಶೀರ್ವಾದ ಪಡಿಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಸನ್ಮಾನವನ್ನ ಸ್ವೀಕಾರ ಮಾಡಿದಂತ ಅಂಬಳಗೇರಿಯವರ ಬಂಧುಗಳಿಗೆ ನಾನು ಗ್ರಾಮದ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಭಗವಂತ ಅವರಿಗೆ ಆಯುಷ್ಯವನ್ನ ಕೊಡ್ಲಿ, ಆರೋಗ್ಯವನ್ನ ಕೊಡ್ಲಿ, ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಸದ್ಗುರು ಸದಾನಂದನಲ್ಲಿ ನಾನು ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಮಲೇಗೌಡ ಅನ್ನಪೂರ್ಣ ಪಾಟೀಲ್ ಅವರಿಗೆ ಶ್ರೀಗಳವರಿಂದ ಭಗವಂತ ಅವರ ಕೊಡಮಾಡಿರ್ತಕ್ಕಂಥ ಭೂಮಿ ಸಲುವಾಗಿ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಶ್ರೀಗಳ ಆಶೀರ್ವಾದ ಅವರು ಇರಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಮಗದೊಮ್ಮೆ ತನ್ನೆಲ್ಲರ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ. ದೇಶ ಸೇವೆ ಈಶ ಸೇವೆ ಎಂದು ಮಾಡಿ ತಮ್ಮ ಜೀವನವನ್ನ ಸಾರ್ಥಕತೆಯನ್ನ ಮಾಡಿಕೊಂಡವರು ಯಾರಾದರೂ ಇದ್ದರೆ ಸೈನಿಕ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಮೇಲೆ ಮುಂದಿನ ಸನ್ಮಾನ ನಮ್ಮ ಗ್ರಾಮದೊಳಗೆ ಹೆಚ್ಚು ಆಯುಷ್ಯವನ್ನ ಹೊಂದಿರತಕ್ಕಂಥವರು, ಅವರಿಗೆ ಶತಾಯುಷ್ಯಗಳು ಅಂತ ತಿಳ್ಕೊಂಡು ಕರೀತಾರೆ. ಈಗ ನಾವೆಲ್ಲ ನೋಡಿ ಮೊನ್ನೆ ಪಲ್ಲಕ್ಕಿ ಮುಂದೆ ವಿಘ್ನೇಶ್ವರ ಪೂಜೆ ಕೊಡಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ಮೂರನೇದು ಪ್ರೀತಿ ಭೀಮಪ್ಪ ಶಿರೂರ್ ಅವರಿಗೆ ನಮ್ಮ ಪ್ರವಚನಕಾರರಾಗಿರ್ತಕ್ಕಂಥ ನಮ್ಮ ಗದಗಿನ ಪಟುಗಳು ಅವರು ಕೂಡ ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ಸಂಗಮೇಶ್ ದೇವ್ ಅವರು, ಏನು ಖಯಾತ್ ಕಲಬುರ್ಗಿ ಅವರಿಗೆ, ಸದ್ಗುರು ಸದಾನಂದ ಮಹಾರಾಜರವರಿಗೆ ಸನ್ಮಾನವನ್ನು ಮಾಡಬೇಕಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ. ಈ ಸನ್ಮಾನವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಈಗ ಮೊದಲನೇ ವಿದ್ಯಾರ್ಥಿ ಸುರೇಶ್ ಗಚ್ಚಪ್ಪ ಹಂಚನಾಳ್ ಅವರು PUC ಓದ್ತಾ ಇದ್ದಾರೆ. ಶ್ವೇತಾ ಧರಪ್ಪ ಗರ್ಸಂಗಿ ಅವರು PUC ಓದ್ತಾ ಇದ್ದಾರೆ. ಪ್ರೀತಿ ಭೀಮಪ್ಪ ಶಿರೋಳ್ ಅವರು PUC ಓದ್ತಾ ಇದ್ದಾರೆ. ತದನಂತರ ಖಯಾತ್ ಕಲಬುರ್ಗಿ ಅವರು BSc ನರ್ಸಿಂಗ್ ಓದ್ತಾ ಇದ್ದಾರೆ. ಮಧು ಚಿದಾನಂದ್ ಮಠಾರ್ ಅವರು BCA ಓದ್ತಾ ಇದ್ದಾರೆ. ಬಸಂತ್ ಶ್ರೀ ಪೂಜಾರಿ ಅವರು B.Ed ಓದ್ತಾ ಇದ್ದಾರೆ. ಆ ಎಲ್ಲವೂ ವಿದ್ಯಾರ್ಥಿಗಳಿಗೂ ಕೂಡ ಏನಪ್ಪಾ ಅಂತ ಭಗವಂತ
ಸದ್ಗುರು ಸದಾನಂದ ಅವರೆಲ್ಲರಿಗೂ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತ ಬಿದರಿ ಪರಮ ಪೂಜ್ಯರ ಪಾವನ ಸನ್ನಿಧಾನದಲ್ಲಿ ಪ್ರವಚನವನ್ನ ನೀಡಿರುವಂತ ಸಂಗಮೇಶ್ ದೇವರಲ್ಲಿ, ಹಂಚಿನಾಳದ ಶ್ರೀಗಳಲ್ಲಿ, ಉಳಿದಂತೆ ಎಲ್ಲ ಶ್ರೀಗಳಲ್ಲಿ ಶರಣು ಶರಣಾರ್ಥಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ಶರಣ ಬಳಗಕ್ಕೆ, ತಾಯಂದಿರಿಗೆ, ಸೋದರ ಸೋದರಿಯರಿಗೆ ತಮ್ಮ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ. ಅದ್ಭುತವಾಗಿರುವಂತಹ ಕಾರ್ಯಕ್ರಮ. ನಾವು ನಾಗರದಿನ್ನಿಯ ಶ್ರೀಗಳ ಅನುಷ್ಠಾನ ಮಹಾಮಂಗಲ ಕಾರ್ಯಕ್ರಮಕ್ಕೆ ಬಂದಾಗ ಅವಾಗೆಲ್ಲ ಹಿರಿಯರು ಚರ್ಚೆಯನ್ನ ಮಾಡಿದ್ರು. ಸ್ವಲ್ಪ ರಾಜಕಾರಣದಾಗ ಓಡಾಡ್ತಿತ್ತು, ಎಲ್ಲಾದ್ರಾಗ ಕಾರ್ಯಕರ್ತಕ್ಕೆ ಬಂದು ನಿಂದಿರ್ತಿತ್ತು, ಹಿರಿಯರ ಮಾತು ಕೇಳ್ತಿತ್ತು. ಇದು ತಮ್ಮ ಏನ್ ಮಾಡ್ತಿತ್ತು, ಲಕ್ಷ ಕೊಟ್ಟು ಕೇಳ್ರೆ ಇದು ತಮ್ಮ ಏನ್ ಮಾಡ್ತಿತ್ತು ಅಂದ್ರೆ ಹೊತ್ತು ಹೊಂದದಕ್ಕ, ಸೂರ್ಯ ಹುಟ್ಟುದಕ್ಕ ಹೊಲಕ್ಕೆ ಹೋಗಿತ್ತು, ಸೂರ್ಯ ಮುಣಗನ ಮನೆಗೆ ಬರ್ತಿತ್ತು. ಇದಕ್ಕೆ ಊರಂದ ಏನು ಗೊತ್ತಿರ್ಲಿಲ್ಲ. ಇವು ಮುಂದಿನ ದಿನಮಾನದಾಗ ಅಣ್ಣ ತಮ್ಮ ಬೇರೆ ಆಗಾಕ ನಿಂತು ಬೇರೆ ಆಗಾಕ ನಿಂತು ಕೂಡ ಹಿರಿಯರು ಬಂದ್ರೆ ಬಿಡ್ತಾರ. ಇಲ್ಲಿ 4 ಮನೆ ಕುಂಬರ್ಸ್ತಾರಿಲ್ಲೋ, ಅವ್ರು ಹಿರಿಯರು ಏನ್ ಮಾಡಿಬಿಟ್ರು ಲೆಕ್ಕ, ಇವಾಗ ಒಂದ್ ಸ್ವಲ್ಪ ನಮ್ಮ ಜೋಡಿ ಅಡ್ಡಾಡ್ತಾನ, ಇವನ್ ಏನೊಂದು 4 ಓಟ್ ಅದಾವು, ನಾವು ಹೇಳಿದ್ದು ಕೇಳ್ತಾನ ಅಂತ ತಿಳ್ಕೊಂಡು ಇವನ್ ಪರವಾಗಿನ ವಕಾಲತ್ ವಹಿಸಕತ್ರ. ಅವ್ರು ಏನ್ ಬ್ಯಾರೆ ಆಗಾಕತ್ತಾರ ಅಂದ್ರೆ ದೊಡ್ಡ ಆಸ್ತಿ ಅಲ್ಲ ಅದು. ಒಂದು ಕಂಬಳಿ, ಒಂದು ಎಮ್ಮಿ, ಇವು ಆಸ್ತಿ ಉಕ್ಕುರು, ಹೊಲ ಇಲ್ಲ, ಇನ್ನೊಂದಿಲ್ಲ. ಇಟ್ರಾಗ ವಾಟ್ನಿ ಆಗಾಕತ್ತಾರ, ಬೇರೆ ಆಗಾಕತ್ತಾರ. ಅವರು ಹಿರಿಯರು ಕೂಡ ಇವ ನಮ್ಮ ಕಡೆ ಸ್ವಲ್ಪ ಓಡಾಡ್ತಾನ, ನಮ್ಮ ಜೊತೆಗೆ ಇರ್ತಾನ ಅಂತ ತಿಳ್ಕೊಂಡು ಅವನ ಕಡೆ ವಾಲಕತ್ರಿ ಇವರು. ತಗೋ ಒಂದಿನ ಮೀಟಿಂಗ್ ಕೂಡಿತು. ಕೂಡಾನ ನೋಡಪ್ಪ, ಅವ ಸ್ವಲ್ಪ ಎಲ್ಲ ಕಡೆ ಇದು ಮಾಡ್ತಾನಂದಾಗ ನೀವು ಕೂಡ ಹೊಲಕ್ಕದು ದುಡಿತಿಪ್ಪ, ಏನ್ ಮಾಡ್ತಿಪ್ಪ, ಬೇರೆ ಗುಂಪೆ ಆಗ್ರಿ ಅಂದಾಗ ಪಾಲ ಮಾಡಕತ್ರಿ ಅವ್ರು. ಏನು ಇರುದ ಒಂದು ಕಂಬಳಿ, ಇರುದ ಒಂದೇನು ಇರಾಗ ಪಾಲ ಆಗ್ಬೇಕೀಗ. ಅವ್ರು ಹಿರಿಯರಿಗೆ ವಿಚಾರ ಮಾಡಿಬಿಟ್ರು, ನೋಡಪ್ಪ ತಮ್ಮ ಹೊಲಕ್ಕೆ ಹೋಗವನಿ, ಮುಂಜಾನಿಂದ ಸಂಜೆ 6 ಗಂಟೆ ತನಕ ಕಂಬಳಿ ನೀ ವಾಪಸ್. ಸಂಜೆ 6 ಗಂಟೆಯಿಂದ ಬೆಳಗೋ ಮುಂಜಾನೆ 6 ಗಂಟೆ ತನಕ ನಿಮ್ಮ ಹಣ್ಣು ವಾಪಸ್ತಾನ ಅಂದ್ರೆ ಇವ್ರು. ನಿಮಗೆ ಕೇಳ್ತಾನ, ಕಂಬಳಿ ಹಗಲ ತೂಕಾಗ ರಾತ್ರಿ ತೂಕಾಗ. ಇಲ್ಲಿ ಪಾಲ ನೋಡ್ರಿ ಹೆಂಗ್ ಮಾಡ್ಯಾರ. ಬೆಳಗು ಮುಂಜಾನೆ 6ರಿಂದ ಸಂಜೆ 6 ತನ ನೀವು ಉಪಯೋಗಿಸ್ಕೊಳ್ಬೇಕು ತಮ್ಮ. ಸಂಜೆ 6ರಿಂದ ಬೆಳ್ತಾನ ಮುಂಜಾನೆ 6 ತನ ನೀವು ಉಪಯೋಗಿಸ್ಬೇಕು ತಮ್ಮ. ಇದು ಪಾಪ ಅನಕ್ಷರಸ್ಥ ತಮ್ಮ ಹೂ ಅಂದ್ಬಿಡ್ತು. ಹಿರಿಯರ ಮಾತಿ ಕಿಮ್ಮತ್ತು ಕೊಟ್ಟು ಅದಕ್ಕೆ ಹೂ ಅಂತ. ಇದು ಮುಗಿದ ಮುಂದಿನ ಯಾವುದು ಎಮ್ಮಿ ತಗೋ, ನಡಕ್ಕೊಂದು ಗೆರಿ ಹೊಡೆದ್ರ ಅಲ್ಲಿ ತಮ್ಮ. ಮುಂದಿನ ನೀ ತಗೋ, ಹಿಂದಿನ ಅನ್ನಗೂ ಕೊಡು ಅಂದ್ರೆ ಇವ್ರು. ಮುಂದಿಂದ ನೀತುಗೋ ಅಡ್ಡ ಹೊಡೆದಾರ ಮಾರ್ಕ. ಮುಂದಿಂದ ನೀತುಗೋ ತಮ್ಮ, ಇವ ನಮ್ ಜೋಡಿ ಅಡ್ಡಾಡ್ತಾನಲ್ಲ, ಇವಂಗ ಹಿಂದಿಂದ ಕೊಡೋನು ಅಂದ್ರು. ಆದ್ರೆ ಏನೂ ತಿಳಿಲಾರದ ಮಬ್ಬು ಸಿಕ್ಕಾಮಣಿ ಆಗ್ಲಿ ಬಿಡ್ರಿ ಅಂತ ಹೇಳ್ದ. ನಿಮಗೆ ಕೇಳ್ತೇನಿ, ಎಮ್ಮಿ ಒಳಗೆ ಹಿಂದ್ ಉತ್ಪನ್ನ ಮುಂದ್ ಉತ್ಪನ್ನ. ಅಲ್ಲಿ ಶಗಣ ಬರೋದ ಹಿಂದ, ಗೊಬ್ಬರ ಆಗೋದೇ ಹಿಂದ, ಹಾಲು ಹಿಂಡೋದ ಹಿಂದ, ಮರಿ ಹಾಕೋದ ಹಿಂದ. ಇದು ಪಾಪಕ್ಕೂ ಹಿರಿಯರು ಹೇಳ್ಯಾರ ಅಂತ ಹೂ ಅಂದ್ ಬಿಡ್ತೇವೆ. ಇದೊಂದು ಸ್ವಲ್ಪ ದಿನ ಆಗಾನ ಏನ್ ತಿಳಿತೋ ಏನೋ ಅದಕ್ಕೆ ಮಠದ ಅಜ್ಜಾರ ಕಡೆ ನಾವು ಹಿಂಗಾಗೈತ್ರಿ ಅಜ್ಜಾರ ನನ್ನ ಬಾಳೆ. ಇವರು ಅಜ್ಜಾರ ಶಾನೆ ಇರ್ತಾರೆ, ಮಠದಾಗ ಅಜ್ಜಾರ ಇವರು ಶಾನೆ ಇರ್ತಾರೆ. ದಿನ 20 ಮಂದಿ ಊಟ, ಅದು 20 ಮಂದಿದಾಗ ಬುದ್ಧಿ ಬರ್ಬೇಕಲ್ಲಿ ಉಪ್ಪು. ಆದ್ರೆ ಧರ್ಮದ ಪರವಾಗಿರುತ್ತ, ಧರ್ಮದ ಪರವಾಗಿರುತ್ತ. ಅಲ್ಲಿ ಅವರು ರಾಜಕಾರಣ ದೊಡ್ಡವ ಸಣ್ಣವ ಅವ್ನು ಹಿಂಗ ಅವ್ನು ಹಂಗ ಅದು ನೋಡಲ್ಲ. ಯಾವ ತೊಂದರೆಗೆ ಒಳಗಾಯ್ತಾನ ಅವನ ಕೈ ಹಿಡಿದೆ ಮಠದ ಸ್ವಾಮಿ ಕೆಲಸ. ಅವನ ಕೆಲಸ ಅದೇ. ದೊಡ್ಡವ್ರ ಹಿಂದೆ ಬಾಲ ಬೆಳೆಯುದಲ್ಲ,
ಯಾವ ಉಪವಾಸ ಇರ್ತಾನ ಅವ್ನು ಉಣಿಸೋದು, ಯಾವ ಬಿದ್ದಿರ್ತಾನ ಅವ್ನು ಹಿಡಿದು ಹಾಕ್ತದ. ಅದು ಮಠ ಸ್ವಾಮಿ ಕೆಲಸ ಆಗಬೇಕು, ಹಂಗೆ ಇರ್ಬೇಕು. ಮುಂಜಾನೆಯಿಂದ 6ರಿಂದ ಸಂಜೆ 6 ತನಕ ಅಲ್ಪನಿನ ಕಂಬ್ರಿ ಅಂದ್ರೆ ಅವ್ನು ತಮ್ಮದು ಇರ್ಲಿ. ನೀ 5:15 ಅದನ್ನು ನೀರಾಗಿ ತೊಯಿಸಿ ಇಟ್ಟು ಬಿಡು. ಅಜ್ಜಾರ ಹುಷಾನ ಅವ ಅಂತ ನನ್ನ ಯಾಕೆ ತೊಯಿಸಿವಲೆ, ನನ್ನ ಟೈಮಿನಾಗ ನಾ ಏನ್ ಬೇಕಾದ್ರೆ ಮಾಡ್ತೇನೆ. ಇವ್ನು ತಿಳಿಸ್ಬಿಟ್ರೆ ಅಜ್ಜಾರಂಗೆ ಅಲ್ಲ ತೊಯಿಸ್ಬೇಡ ಬಿಡು, ನನ್ನ ಟೈಮ್ನಾಗ ನಾ ಹರಿತೀನಿ ಅದನ್ನು. ನೀ ಕೇಳಂಗ ತೊಯಿಸಿ ಇಡೋದು ತೊಯಿಸು. ಅದಕ್ಕೆ ಅವ ಅಣ್ಣ ದಾರಿಗೆ ಒಂದು ಸರಳ ಬೇಡ, ಅರ್ಧ ನೀ ಹೊತ್ತು ಅರ್ಧ ನಾವು ಹೊತ್ಕೊಂಡು ತಮ್ಮಲ್ಲಿ ನಿದ್ದೆ ಮಾಡುದು ಅಂದ್ರೆ ಒಮ್ಮೆ ಬಂದ ಒಂದ ಹೊತ್ತಕ್ಕೆ ಬಂದೆವು. ಅವ ಕುಡ್ಕೊಂಡ ಬಂದ ತಮ್ಮ ಅಜ್ಜಾರ ಹೊಡೆದ ಬಿಟ್ಟ ಬರದ ಮಕ್ಕಳು ಬಂದ ಅಜ್ಜಾರ ಕೆಲಸ ಕಡೆಕ ಒಂದ ಕಡೆ ಅಜ್ಜಾರ ಇನ್ನೊಂದ್ರಿ ಅದು ಐತೆ ನೀ ಅನ್ಸಬಲ್ಲ ಅದು ಐತೆ. ಅವ ಹಿಂಡ ಕುಂತಾಗಿ ನೀ ಮಾರಿ ಹೊರಬಂದ್ಕೊಂಡ್ರು ಆ ಎಮ್ಮಿಗೆ. ಅವ ಹಿಂಡ ಕುಂಡ್ರು ಕೈ ಮಾರಿ ಹೊರಬಂದ್ಕೊಂತ ಅದು ಯಾವಾಗ ಹಿಂಡಬೇಕು ಮತ್ತೆ ಯಾಕೆ ಹೊಡ್ಯಾಕ ಚವಲೆ ಅದಕ್ಕ ನನ್ನ ಭಾಗದಾಗ ಬಂದತ್ತ ನಾವು ಹೊಡ್ಕೊಂಡ ಕುಂಡ್ರವ ಮೇವು ಹಾಕುದಿಲ್ಲನ ನನ್ನ ಭಾಗವನ್ನು ತಗೊಂಡು ಕತ್ತರಿಸ್ತಾನ ಅಂದ. ಇವ ಎಲ್ಲೋ ಹೋಗಿ ಬಂದಾನ ಒಂದ ಹೊಳತಕ್ಕೆ ಮತ್ತೆ ಒಳಗೆ ಬಿಟ್ಟಿದ್ದೀರ ಬೇಡ. 2 ಅಂತ 4 ಲೀಟರ್ ಹಾಲ್ನ್ಯಾಗ ನೀ 2 ಲೀಟರ್ ತಗೋ. ಹಿಂಗ ಒಂದೊಂದಷ್ಟು ಹಿರಿಯರು ಇರ್ತಾವ್ರಿ. ಆದ್ರೆ ಮಲೆಗಾಣದೊಳಗ ಯಾವ್ದು ಬರ್ಬೇಕು. ನಿಮ್ಮ ನೋಡಿದ್ರೆ ಯುವಕರು ಎಷ್ಟು ಶಿಸ್ತು ಬಂದಾಯ್ತು. ನೀರಾದೊಳಗದೇವ ಎಲ್ಲರೂ ಸೀದಾ ಕೈಲಾಸ ಬರ್ಲಿಕ್ಕೆ ಹೋಗ್ಬಿಡನು. ಬರ್ತೀರಿ ಯಾರು ಕೈ ಎತ್ರಿ. ಒಂದವ್ರು ಇರ್ತಾವ ನೋಡ್ರಿ ಇದು ಹಿಂಗೈತೆ ನಮ್ಮೊಳಗ. ನನಗೆ ಗೊತ್ತು ನೀನ್ ಯಾರು ಬರುದಿಲ್ಲ ಅನ್ನೋದು ನನಗೂ ಗೊತ್ತದ. ನಾನು ಹೇಳಕತ್ತಿದ್ ಸುಳ್ಳನ ಆಮೇಲೆ ಬಸ್ ಬಂದಿಲ್ಲ ಅಲ್ಲಿ. ಆದ್ರೆ ಹೋಗಿ ಸಿಗದ್ರೆ ಕೈಲಾಸಕ್ಕೆ ಹೊಕ್ಕೇವೋ ಬಿಡ್ತೇವೋ ಭಗವಂತ ಬಲ್ಲ. ಆದ್ರ ಇಡೀ ಕೈಲಾಸವನ್ನೇ ಮಲಗಾನ ಗ್ರಾಮಕ್ಕೆ ತಂದಿರಲ್ಲ ಅನ್ನೋದಕ್ಕೆ ಇಲ್ಲೆಲ್ಲ ಸಾಕ್ಷಿ ಇಲ್ಲ. ಆದ್ರ ಇರುವಷ್ಟು ದಿನ ಸಂತೋಷವಾಗಿರು. ಜಿದ್ದು ಸಿಟ್ಟು ಸೆಡಕು ಯಮಕ ಸೊಕ್ಕ ತಿಂಡಿ ಎಲ್ಲ ಬಿಟ್ಬಿಡು. ಬಡಿ ಅಂದದ ಬಡಿಯಂಗಿಲ್ಲ, ಸುಮ್ಮ ಬಡಿಯ. ಕರೆಕ್ಟ್ ಹೇಳಿದ್ದ ಸುಳ್ಳು ಹೇಳಿದ್ನ ಸುಳ್ಳು ಹೇಳ ಕೆಲಸ ಇಲ್ಲ, ಇದ್ದದ್ದನ್ನು ಹೇಳ. 50ನೇ ವರ್ಷದ ಶಿವಲಿಂಗಾಂಗ ಸಾಮರಸ್ಯ ಪುಣ್ಯ ಸ್ಮರಣೋತ್ಸವ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ವಚ್ಛ ಇಟ್ಕೊಳ್ಳಿಲ್ಲ ಅಂತಂದ್ರೆ ಮತ್ತಾದ್ರೂ ರಕ್ಷಣೆ ಮಾಡಬೇಕು. ಅವುಗಳನ್ನೆಲ್ಲ ದನಗಳು ತಿಂತಾವೆ, ದನಗಳಿಗೆ ರೋಗ ಬರ್ತದೆ. ಅದು ಒಂದು ಪಾಪ ಮಾಡಿದಂಗನ. ತಿನ್ನೋದಂತೂ ಮೊದಲು ಪಾಪ, ಕುಡಿಯೋದು ಮೊದಲು ಪಾಪ. ಅವನು ಬೀಸಾಕಿರ್ತೀರಿ, ಅವನು ತಿಂದ ದನಗಳು ದುರ್ವರ್ಣಕ್ಕೆ ಕತ್ತವಲ್ಲ, ಅದು ಮಹಾಪಾಪ. ಅದನ್ನು ತಿನ್ನೋರು ನೀವು ತಿಳ್ಕೋಬೇಕು. ಪರಿಪೂರ್ಣ ಆಗೋದು ಯಾವಾಗ ಹೇಳ್ತು ಪೂರ್ಣವಾದ ಪೂರ್ಣವಿದಂ ಅಂತ ತಿಳ್ಕೊಂಡು. ಪರಿಪೂರ್ಣತೆಯ ಲಕ್ಷಣಗಳೇನು, ಆಧ್ಯಾತ್ಮಿಕ ಪರಂಪರೆ ಅಂದ್ರೆ ಏನು, ಸಾಧು ಸಂಗಮ ಸಮಾವೇಶ ಅಂದ್ರೆ ಏನು, ಗುರುಕೃಪಾ ಆಗಬೇಕಾದ್ರೆ ಏನು ಮಾಡಬೇಕು, ಆಗಿನಿಂದ ಹಿಡ್ಕೊಂಡು
ಈ ಸ್ಥಾನದ ಒಡೆಯನ ಮತ್ತು ಅವರಿಗೆ ಆಶ್ರಯ, ಯಾಕಂದ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥ ಇದೀಗ ಅವ್ರನ್ನೆಲ್ಲ ಅವೆಲ್ಲ ಸನ್ಮಾನ ಮಾಡಿಸಿದ್ವಿ ಗೌರವ ಸಂಕೇತವಾಗಿ. ಇಲ್ಲಿ ಬಂದು ಕೂಡಲಿಕ್ಕೆ ಧ್ಯಾನ ಧಾರಣ ಮನಸ್ಸಿಗೆ ಆನಂದವಾಗ್ತಕ್ಕಂಥ ರೀತಿ